ಕರ್ನಾಟಕದ ಎಲ್ಲ ನನ್ನ ತಂದೆ ತಾಯಿಗಳಿಗೆ ನಿಮ್ಮ ದೊಡ್ಡಣ್ಣನ ಭಕ್ತಿಪೂರ್ವಕವಾದಂತಹ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಚಿನ್ನಸ್ವಾಮಿ ಪ್ರೊಡಕ್ಷನ್ಸ್ ಎಲ್ಲ ನವಯುವಕರು ಸೇರಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಆ ಸಿನಿಮಾದ ಹೆಸರು ಕೇಳಿದ್ರೆ ನನಗೆ 65 ವರ್ಷದ ಹಿಂದಕ್ಕೆ ಹೋಗ್ತೀನಿ ನಾನು. ಯಾವುದು ಅಂತಂತಂದರೆ ಆ ಚಿತ್ರದ ಹೆಸರು ಮಗ್ಗಿ ಪುಸ್ತಕ ಅಂತ. ಇವತ್ತಿನ ಜನ್ರೇಷನ್ನು ಮಗ್ಗಿ ಪುಸ್ತಕ ಅಂದರೆ ಏನು ಅಂತಲೇ ಗೊತ್ತಿಲ್ಲ, ಏಕೆಂದರೆ ಎಲ್ಲ ಇಂಗ್ಲೀಷ್ಮಯ ಆಗ್ತಾ ಇದೆ. ಕನ್ನಡ ನಾಡಲ್ಲಿ ಕನ್ನಡಿಗರಾಗಿ ನಾವು ನಾಚಿಕೆ ಪಡುವಂಥ ಪರಿಸ್ಥಿತಿ ಬಂದಿದೆ. ಮಗ್ಗಿ ಪುಸ್ತಕ ಅಂತಂತಂದರೆ ಪ್ರತಿಯೊಂದೂ ಲೆಕ್ಕ ಇರೋದು, ಅದರಲ್ಲಿ 200 ಮಗ್ಗಿ ಇರೋದು, ಹಾಗೆ 10ರವರೆಗೂ ಇರೋದು, ಗೊತ್ತಾಯ್ತರ? ಆ ಮಗ್ಗಿ ಪುಸ್ತಕದಿಂದನೇ ಎಲ್ಲ ಕಲಿಬೇಕಾಗಿತ್ತು. ಅದಕ್ಕೆ ಲೆಕ್ಕದ ಪುಸ್ತಕ ಅಂತಲೂ ಕರಿತಾ ಇದ್ರು. ಮಗ್ಗಿ ಗಟ್ಟು ಮಾಡಬೇಕಾಗಿತ್ತು. ನಮ್ಮಲ್ಲೊಂದು ಗಾದೆ ಮಾತಿದೆ, ಲೆಕ್ಕ ಇಲ್ಲ ಅಂದರೆ ದುಃಖ ಅಂತ. ಹಂಗಾಗಿ ಈ ಪುಸ್ತಕಕ್ಕೆ ಏನು ಮಗ್ಗಿ ಪುಸ್ತಕ ಅಂತ ಹೆಸರಿಟ್ಟಿದ್ದಾರೋ, ಈ ಚಿತ್ರಕ್ಕೂ ಅಷ್ಟೇ ಮಗ್ಗಿ ಪುಸ್ತಕ ಅಂತ ಹೆಸರಿಟ್ಟಿದ್ದಾರೆ. ಹಾಗಾಗಿ ಇದರ ಹರಿವರಾಸನಂ ಅಂತ ಒಬ್ಬರು ನಿರ್ದೇಶಕರು ತಮ್ಮ ಕಾದಂಬರಿಯನ್ನು ಪ್ರಪ್ರಥಮವಾಗಿ ಚಿತ್ರದಲ್ಲಿ ಮೂಡಿಸಿದ್ದಾರೆ. ಬಹಳ ಮುಖ್ಯವಾಗಿ ಇನ್ನೊಂದು ವಿಷಯ ಅಂತಂದರೆ, ನಾನು 2 ಹಾಡು ಕೇಳಿದೆ, ನನ್ನ ಮನಸ್ಸಿಗೆ ತುಂಬ ಇಂಪು ಅನ್ನಿಸ್ತು. ಕೆಲವೊಂದು ಸನ್ನಿವೇಶಗಳಲ್ಲಿ ಪಾತ್ರಧಾರಿಗಳು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಹೃದಯದ ಕದ ತಟ್ಟಂಗಾಗುತ್ತೆ. ನಮ್ಮ ತಂದೆ ತಾಯಿ ನೆನಪಾಗುತ್ತೆ. ಅಪ್ಪನ ಕರ್ತವ್ಯ ಏನು, ಅಮ್ಮನ ಕರ್ತವ್ಯ ಏನು, ಈ ಸಮಾಜ ನಮ್ಗೆ ಏನೆಲ್ಲ ಕೊಟ್ಟಿದೆ, ನಾವು ಸಮಾಜಕ್ಕೆ ಏನು ಕೊಡ್ತೀವಿ ಅನ್ನೋದು ಬಹಳ ಮುಖ್ಯ. ಅದನ್ನು ನಟರುಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲದಕ್ಕಿಂತ ಆತ್ಮೀಯ ಗೆಳೆಯ ರಮಾನಂದರಲ್ಲಿ ಇದರಲ್ಲಿ ಮೇಯ್ನ್ ಪಾತ್ರ ಮಾಡಿದ್ದಾರೆ ಅನ್ನೋದು ಒಂದು ಹೆಗ್ಗಳಿಕೆ ವಿಷಯ. ಎಲ್ಲ ಸಹೃದಯ ಕನ್ನಡಿಗರು, ಏಕೆಂದರೆ ಎಲ್ಲರನ್ನೂ ನಿಮ್ಮ ಮಡ್ಲಿಗೆ ಹಾಕೊಂಬಿಟ್ಟು ಅನ್ನ ಕೊಟ್ಟು ಆಶ್ರಯ ಕೊಟ್ಟು ಕಾಪಾಡ್ತೀರಿ. ಅದೇ ರೀತಿ ಇದೇ ಚಿನ್ನಸ್ವಾಮಿ ಪಿಕ್ಚರ್ಸ್ನವ್ರಿಗೆ ಮಗ್ಗಿ ಪುಸ್ತಕಕ್ಕೆ ಎಲ್ರಿಗೂ ಸಹಿತ ನೀವು ನಿಮ್ಮ ಮಡ್ಲಿಗೆ ಹಾಕ್ಕೊಂಡು ನಿಮ್ಮ ಮನೆ ಮಕ್ಕಳು ತೆಗೆದಿರೋ ಚಿತ್ರ ಅಂತ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡ್ರಿ ಅಂತ ಮಾಡ್ತೀನಿ. ಈ ಚಿತ್ರದಲ್ಲಿ 7 ಹಾಡುಗಳಿದೆ. 7 ಹಾಡನ್ನು ಯಾರು ಪ್ರಪ್ರಥಮವಾಗಿ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಅಂದರೆ ಹೆಸರಾಂತ ಸಂಗೀತ ನಿರ್ದೇಶಕ ಹಂಸಲೇಖ ಅವರ ಬಳಿ ಸಹಾಯಕನಾಗಿದ್ದಂಥ ಯಶಸ್ ನಾಚಪ್ಪ ಮಾಡಿದ್ದಾರೆ. ಹಾಗಾಗಿ ಸಂಗೀತ ತುಂಬ ಚೆನ್ನಾಗಿದೆ. ಏಕೆಂದರೆ ಸಂಗೀತ ಬಹಳ ಮುಖ್ಯವಾಗುತ್ತೆ. ಯಾಕೆಂದರೆ ತಾಳ ಬೇಕು, ತಕ್ಕ ಮೇಳ ಬೇಕು. ತಾಳ ಮೇಳ ತಪ್ಪಿದರೆ ಚಿತ್ರ ನಿರ್ಮಾಪಕ ನಿರ್ದೇಶಕರಳಬೇಕು ಅಂತ ಗಾದಿ ಮಾತು. ಹಾಗಾಗಿ ತುಂಬ ಚೆನ್ನಾಗಿದೆ. ಮತ್ತೊಮ್ಮೆ ಮಗದೊಮ್ಮೆ ನೀವು ಈ ಚಿತ್ರನ ನೋಡಿ ಅನ್ನೋದೇ ನನ್ನ ಕಳಕಳಿಯ ಮನವಿ. ನಮಸ್ಕಾರ, ಒಳ್ಳೆಯದಾಗಲಿ.